ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ವರ್ಮು. ಈ ಒಂದು ಕರ್ನಾಟಕ ಆರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆ, ಸತತ 4 ದಿವಸ ಆಯ್ತು ಇವತ್ತಿಗೆ ಡೆವಿಲ್ ಮೂವಿ ರಿಲೀಸ್ ಆಗಿ. ಯಾಕಂದ್ರೆ ನಾನು ಬಹಳ ಲೇಟ್ ಆಗಿ ಈ ಒಂದು ಸಿನಿಮಾನ ನೋಡಿದೆ. ಯಾಕಂದ್ರೆ ಸ್ವಲ್ಪ ಬೆಂಗಳೂರು ಬರೋಕಾಯ್ತು. ಬೆಂಗಳೂರು ಬಂದು ಇಲ್ಲಿನ ಒಂದು ಮನಿ ಇದು ಮಾಡ್ಕೊಂಡು ನೀಟಾಗಿ ಇಟ್ಕೊಳಕ ಸ್ವಲ್ಪ ಲೇಟ್ ಆಯ್ತು. ಹಂಗಾಗಿ ಸಿನಿಮಾ ಅವತ್ತಿನ ದಿನ ನೋಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತ ನಾನು ನಿನ್ನೆ ಮಧ್ಯರಾತ್ರಿ 9 ಗಂಟೆಗೆ ಸಿನಿಮಾ ನೋಡಿನಿ. ಯಾಕಂದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೆ, ನಾವು ಸಿನಿಮಾಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ. ಹಂಗಾಗಿ ನಾವು ಮಧ್ಯರಾತ್ರಿ 9 ಗಂಟೆ ಶೋಗೆ ಹೋಗಿದ್ದೆ. ಆಮೇಲೆ ಒಳ್ಳೆ ಬರ್ಬೇಕಾದ್ರೆ 1 ಗಂಟೆ ಆಯ್ತು, 12:30 1 ಗಂಟೆ ಆಯ್ತು. ಹಂಗಾಗಿ ಊಟ ಗೀಟ ಮಾಡಿ ಮುಕ್ಕೋಬೇಕಾದ್ರೆ ಲೇಟ್ ಆಯ್ತು. ಹಂಗಾಗಿ ಈ ಒಂದು ರಿವ್ಯೂನ ಮಾಡೋಕ್ಕಾಗಿಲ್ಲ. ಇವತ್ತು ಬೆಳಿಗ್ಗೆ 7:30 ಆಗಿದೆ. ಈಗ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ನನ್ನ ಒಂದು ಈ ಸಿನಿಮಾದ ಒಂದು ರಿವ್ಯೂ ಏನ್ ಹೇಳ್ಬೇಕು ಅನ್ನೋದನ್ನ ನಾನು ಅದನ್ನ ವಿಸ್ತಾರವಾಗಿ ಹೇಳ್ತೀನಿ. ನೀವೇನಾದ್ರು ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಡ್ರಿ ಅಂತ ಕೇಳ್ಕೊತೀನಿ. ಹಾಗೆ ಇಷ್ಟು ದಿವಸ ಯಾರು ಅಪ್ಡೇಟ್ ಇಲ್ಲ, ಆಮೇಲೆ ಯಾವುದೇ ರೀತಿಯಾದಂತ ನ್ಯೂಸ್ ಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಯಾರು ಅನ್ಸಬ್ಸ್ಕ್ರೈಬ್ ಆಗಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಕೇಳ್ಕೊತೀನಿ. ಈಗ ಸಿನಿಮಾ ವಿಚಾರಕ್ಕಾಗಿ ಬರೋದಾದ್ರ ಅದಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನ ಹೇಳ್ಬೇಕು ಅಂತಂದ್ರ, ಮೋಸ್ಟ್ಲಿ ನನಗೆ ಅನಿಸಿದ ಮಟ್ಟಿಗೆ ಈ ಒಂದು ಕನ್ನಡ ಚಿತ್ರರಂಗದಲ್ಲಿ ಇಂಥ ಒಂದು ಅಭಿಮಾನಿಗಳನ್ನ ಪಡೆದಿರುವಂತ ಏಕೈಕ ನಟ ಯಾರಾದ್ರೂ ಇದಾರಪ್ಪ ಅಂತಂದ್ರ ಅದು ದರ್ಶನ್ ಸರ್ ಅಂತ ಹೇಳಕ ನನಗೆ ಹೆಮ್ಮೆ ಅನಿಸ್ತತಿ. ಯಾಕಂದ್ರ ಇಂಥ ಒಂದು ಅವರು ಜೈಲಲ್ಲಿದ್ರು ಕೂಡ ಅವ್ರ ಸಿನಿಮಾವನ್ನ ನಾವು ಗೆಲ್ಲಿಸ್ತೀವಿ ಅಂತ ಒಂದು ಹಠ ತಟ್ಕೊಂಡು ಇವತ್ತು ಅಭಿಮಾನಿಗಳು ಬಹಳಷ್ಟು ಪ್ರಮೋಷನ್ಸ್ ಮಾಡಿ ಈ ಒಂದು ಸಿನಿಮಾವನ್ನ ಗೆಲ್ಲಿಸ್ತಾ ಇದ್ದಾರೆ. ಅಂತ ಒಂದು ಅಭಿಮಾನವನ್ನು ಪಡ್ಕೊಂಡಿರುವುದು ಈ ಒಂದು ದರ್ಶನ್ ಸರ್ ಪುಣ್ಯ ಅಂತ ನನಗ ಅನಿಸ್ತತಿ. ಮತ್ತೆ ದರ್ಶನ್ ಸರ್ ಪುಣ್ಯ ಕೂಡ ಅದು. ಯಾಕಂದ್ರೆ ಅಷ್ಟೊಂದು ಜನರ ಪ್ರೀತಿಯನ್ನ ಗಳಿಸಿರುವಂತದ್ದು ಸಾಮಾನ್ಯ ಅಂತದಲ್ಲ. ಮೋಸ್ಟ್ಲಿ ಅವರು ನನಗ ಅನಿಸಿದ ಮಟ್ಟಿಗೆ ಈ ಒಂದು ಮಣ್ಣೊಳಗೆ ಕನ್ನಡ ನಾಡಲ್ಲಿ ಆಮೇಲೆ ಅವರು ವೈಯಕ್ತಿಕವಾಗಿ ಎಷ್ಟು ಗಳಿಸ್ಯಾರ ಅನ್ನೋದಕ್ಕಿಂತ ಒಂದ್ ಕಡೆ ಆದ್ರ, ಎಲ್ಲವನ್ನು ಗಳಿಸಿದ್ದನ್ನ ಕಳ್ಕೊಂಡ್ರು ಇನ್ನೊಂದು ಕಳ್ಕೊಳ್ಳದೆ ಇರುವಂತ ಯಾವ್ದಾದ್ರು ಆಸ್ತಿ ಸಂಪತ್ತು ಐತಂತಂದ್ರ ಅದು ಅಭಿಮಾನಿಗಳು, ಸೆಲೆಬ್ರಿಟೀಸ್ಗಳು ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದ್ರೆ ಅಷ್ಟು ಒಂದು ಅಭಿಮಾನಿಗಳನ್ನ ಗಳಿಸಿರುವಂತದ್ದು ಒಂದು ದರ್ಶನ್ ಸರ್. ಅವರು ಜೈಲಲ್ಲಿದ್ರು ಕೂಡ ಅವ್ರ ಸಿನಿಮಾವನ್ನ ಗೆಲ್ಲಿಸ್ಬೇಕು ಅನ್ನೋದು ಹಠ ತೊಗೊಂಡಾರಲ್ಲ, ಅದು ಒಂದು ಅಭಿಮಾನಿಗಳು ತರುವಂತ ಪ್ರೀತಿಗೆ ಅವರು ಬೆಲೆ ಕಟ್ಟಕ್ಕಾಗಲ್ಲ ಅಂತ ಹೇಳ್ಬೇಕು. ಅಷ್ಟೊಂದು ಪ್ರೀತಿ ತೋರಿಸಿರುವಂತದ್ದು ಅಭಿಮಾನಿಗಳು. ಇನ್ನ ಸಿನಿಮಾ ವಿಚಾರಕ್ಕೆ ಬರೋದಾದ್ರ, ಈ ಒಂದು ನಟ ದರ್ಶನ್ ಅವರು ಈ ಒಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿರುವಂತದ್ದು. ಆಮೇಲೆ ಪ್ರಕಾಶ್ ವೀರ್ ಅವರ ಒಂದು ಡೈರೆಕ್ಷನ್ ನಲ್ಲಿ ಈ ಒಂದು ಡೆವಿಲ್ ಚಿತ್ರ ರಿಲೀಸ್ ಆಗಿರುವಂತದ್ದು. ಇದರ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಏನಪ್ಪಾ ಅಂತಂದ್ರ, ಪೂರ ಸಂಪೂರ್ಣವಾಗಿ ಈ ಒಂದು ಸಿನಿಮಾ ಅಡಗಿರೋದು ರಾಜಕೀಯದೊಳಗ ಈ ಒಂದು ಸಿನಿಮಾನ ಅಡಗೈತಿ. ಇನ್ನ 2 ಲೈನ್ ಸಿನಿಮಾ ಏನ್ ಹೇಳ್ಬೇಕಪ್ಪ ಅಂತಂದ್ರ, ಒಬ್ಬ ವ್ಯಕ್ತಿ ಏನದನಪ್ಪ ಅಂದ್ರ ಕಷ್ಟಪಟ್ಟು ಒಂದು ಸಾಮ್ರಾಜ್ಯವನ್ನ ಕಟ್ಯಾನ. ಅಂದ್ರೆ ತಾನೊಂದು ರಾಜಕೀಯ ಪಕ್ಷದಲ್ಲಿ ತಂದೆ ಆದಂತ ಒಂದು ಹೆಸರು ಮಾಡ್ಯಾನ. ಆದ ಒಂದು ಹೆಸರು ಮಾಡಿರುವಂತ ಸಂದರ್ಭದಲ್ಲಿ ಆತ ಮಾಡಿರುವಂತದ್ದು ಏನೋ ಒಂದು ಕಾರಣಕ್ಕ ಜೈಲ್ ಒಳಗೆ ಹೋಗ್ತಾನ. ಇನ್ನು ಆ ಜೈಲ್ ಒಳಗೆ ಹೋದಂತ ಸಂದರ್ಭದೊಳಗ ನೆಕ್ಸ್ಟ್ ಆ ಒಂದು ಪಕ್ಷ ಆಮೇಲೆ ಆ ವ್ಯಕ್ತಿಯ ಒಂದು ರಾಜಕಾರಣ ಮುಂದೆ ಯಾರು ಮಾಡಬೇಕು ಅನ್ನೋದನ್ನ ಈ ಒಂದು ಸಿನಿಮಾದಲ್ಲಿ ಸ್ವಲ್ಪ ತೋರ್ಸ್ಯಾರ. ಈ ಒಂದು ಸಿನಿಮಾದ ಉದ್ದೇಶನ ಅದು. ಅಂದ್ರೆ ಯಾರು ಸಿಎಂ ಆಗ್ಬೇಕು ಅನ್ನೋದೊಂದು ಉದ್ದೇಶದಿಂದ ಈ ಒಂದು ಸಿನಿಮಾವನ್ನ ತೋರ್ಸ್ಯಾರ. ಒಟ್ಟಿನಲ್ಲಿ ಆ ಒಂದು ಇದರದ್ದು ಬಹಳ ಮುಖ್ಯವಾದ ಪಾತ್ರ ಅಂದ್ರ ಎಲ್ಲರದು ಕೆಲವೊಂದಿಷ್ಟು ಜನರು ಬಂದು ಹೋಗ್ತಾರ. ಹಂಗೆ ಇದರಲ್ಲಿ ರಚನಾ ರೈ ಅವ್ರ ಕ್ಯಾರೆಕ್ಟರ್ ಬಹಳ ಅದ್ಭುತವಾಗಿ ಕೊಟ್ಟಾರ. ಮೋಸ್ಟ್ಲಿ ನನಗನ್ಸಿದ ಮಟ್ಟಿಗೆ ಅವ್ರದ್ದು ಬೇರೆ ಯಾವ ಸಿನಿಮಾದಲ್ಲಿ ನಾನು ನೋಡಿಲ್ಲ, ಇದ ಫಸ್ಟ್ ಸಿನಿಮಾ ಅಂತ ನಾನು ಅನ್ಕೋತೀನಿ. ಒಂದು ಫಸ್ಟ್ ಸಿನಿಮಾ ಮಾಡೋಣ ಅಂತ ಅನ್ಸಂಗಿಲ್ಲ, ಅಷ್ಟು ಒಂದು ಅಚ್ಚುಕಟ್ಟಾಗಿ ಮಾಡಿರುವಂತ ಒಂದು ಪಾತ್ರ ರಚನೆ ರೈ ಅವ್ರದಾಗೈತಿ. ಇನ್ನ ಶರ್ಮಿಳಾ ಮಂಡಳ ಅವರ ಈ ಒಂದು ಪಾತ್ರಕ್ಕ ನನಗೆ ಯಾಕೋ ಅದು ಸ್ವಲ್ಪ ಬೇಡವಾಗಿತ್ತೇನೋ ಅಂತ ಅನಿಸ್ತು. ಯಾಕಂದ್ರೆ ಹಿಂಗ್ ಬಂದ್ ರಪ್ಪ ಅಂತ ಹೋಗ್ಬಿಟ್ರು. ಅಂದ್ರೆ ಅಷ್ಟೊಂದು ಇದ್ರದ್ದು ಅಟ್ರಾಕ್ಷನ್ ಇರ್ಲಿಲ್ಲ. ಆಮೇಲೆ ಅಚ್ಯುತ್ ಕುಮಾರ್ ಸರ್ ಅವರ ಒಂದು ಪಾತ್ರ ಈ ಸಿನಿಮಾಕ್ಕ ಮೇನ್ ಒಂದು ಪಾತ್ರ ಅಂದ್ರ ಅಚ್ಯುತ್ ಕುಮಾರ್ ಸರ್ ಅವರ ಪಾತ್ರ. ಆಮೇಲೆ ದರ್ಶನ್ ಸರ್ ಬಹಳಷ್ಟು ಜನರು ಅನ್ಕೊಂಡಿದ್ರು, ಯಾಕಂದ್ರೆ ಹೊರಗಡೆ ಕೆಲವೊಂದಿಷ್ಟು ಪಾತ್ರಗಳು ಹೊರಗಡೆ ಇದ್ರು. ಸಮುದ್ರನ್ ಪಾಠು, ಆಮೇಲೆ ಅವರು ಪಾತ್ರ ಆ ಒಂದು ಯಾಕ ಆ ವ್ಯಕ್ತಿ ಆ ಒಂದು ಪಾಠಗಳನ್ನ ಹಾಕ್ತಿದ್ನ ಅನ್ನೋದನ್ನ ನೀವು ಸಿನಿಮಾ ನೋಡ್ಬೇಕಾಗೈತಿ. ಆಮೇಲೆ ಈ ಸಿನಿಮಾದ ಸ್ಟೋರಿ ನನಗ ವೈಯಕ್ತಿಕವಾಗಿ ಅನ್ಸಿದಂದ್ರ ಬಹಳ ಅಂದ್ರೆ ಬಹಳ ಅದ್ಭುತವಾಗೈತಿ. ಒಂದ್ ಮಾತು ಹೇಳ್ತೀನಿ ನಿಮ್ಗ, ಯಾರು ನೆಗೆಟಿವ್ ಕಮೆಂಟ್ಸ್ ಹಾಕ್ತಿರಲ್ಲ ಯಾರು ಹಾಕೋಬೇಡ್ರಿ. ನೆಗೆಟಿವ್ ರಿವ್ಯೂನ ಕೊಡ್ತಿರಲ್ಲ
ಅವರು ಮೊದಲ ಮುಂಚಿತವಾಗಿ ಸಿನಿಮಾವನ್ನ ನೋಡ್ರಿ, ಸಿನಿಮಾವನ್ನ ನೋಡಿ ಆದ್ಮೇಲೆ ನಿಮ್ ರಿವ್ಯೂ ಹೇಳ್ರಿ. ಸಿನಿಮಾ ನೋಡಿದ್ರೆ ಇನ್ನೊಬ್ರು ಯಾರೋ ಹೇಳ್ಯಾರ ಅಂತ ಅನ್ಕೊಂಡು ಅವ್ರ ಮಾತು ಕೇಳ್ಕೊಂಡು ಸರಿ ಇಲ್ಲ ಅಂತೇಳಿ ಅನ್ನೋದು ತಪ್ಪಾಗ್ತೈತಿ. ನನಗೆ ಅನಿಸ್ತು ಬಹಳ ಅದ್ಭುತವಾಗಿತ್ತು ಸಿನಿಮಾ. ಫಸ್ಟ್ ಹಾಫ್ ನನಗ ಹಂಗೆ ಹಿಡ್ಕೊತ ಹೋದ, ಅಂದ್ರೆ ಸಿನಿಮಾದಲ್ಲಿ ಈಗ ಕೂಡ್ಕೊಳ್ತದೆ ಅಂತ ಅಂದು ಒಟ್ನಲ್ಲಿ ಚೆನ್ನಾಗಿ ಹೋಯ್ತು. ಸೆಕೆಂಡ್ ಹಾಫ್ ಅಂತೂ ನಿಮ್ಮ ಕುಡ್ಸಿದ ಮೇಲೆ ಇಳಿಸ್ಲಾರ್ದಂಗ ಆಗ್ತದೆ, ಅಂದ್ರೆ ಅಷ್ಟು ಅಟ್ರಾಕ್ಷನ್ ಆಗಿ ಒಂದು ಸಿನಿಮಾ ನಿಮ್ಮನ್ನ ಹಿಡ್ಕೊಂಡು ಕೊಡ್ತದೆ. ಒಟ್ನಲ್ಲಿ ಈ ಮೊದಲ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರ ಸಿನಿಮಾದ ಟೈಟಲ್ ಏನಿರತಿ ಅಂದ್ರ ಸಿನಿಮಾದ ಟೈಟಲ್ ಡೆವಿಲ್. ಆ ಡೆವಿಲ್ ಪಾತ್ರಕ್ಕೆ ಏನು ಒಪ್ಪಿಸ್ಬೇಕು, ಏನ್ ಪಾತ್ರ ಕೊಡ್ಬೇಕು ಅದು ಮಾತ್ರ ಅಚ್ಚುಕಟ್ಟಾಗೈತಿ. ಆ ಸಿನಿಮಾಕ್ಕೆ ಹೆಸರು ಏನು ಕೊಟ್ಟಾರ ಅದು ಮಾತ್ರ ಆ ಪಾತ್ರ ಕರೆಕ್ಟ್ ಆಗಿ ಡೆವಿಲ್ ಅನ್ನುವಂಥ ಪಾತ್ರನ ಅಚ್ಚುಕಟ್ಟಾಗಿ ತೋರಿಸ್ಯಾರ. ಅಷ್ಟೊಂದು ಅದ್ಭುತವಾಗಿ ಆ ಒಂದು ಪಾತ್ರ ಮೂಡಿ ಬಂದೈತಿ. ಆಮೇಲೆ ನನಗೆ ವೈಯಕ್ತಿಕವಾಗಿ ಅಲ್ಲಿ ಕೆಲವೊಂದಿಷ್ಟು ಡೈಲಾಗ್ಸ್ಗಳನ್ನ ನಾನು ಎಕ್ಸ್ಪೆಕ್ಟೆಡ್ ಮಾಡಿದ್ದೆ, ಅಂದ್ರೆ ತಲೆಯಾಗ ಉಳ್ಕೊಳ್ಳುವಂತ ಎಕ್ಸ್ಪೆಕ್ಟೆಡ್ ಡೈಲಾಗ್ಸ್ಗಳನ್ನ ನಾನು ಮಾಡಿದ್ದೆ. ಬಟ್ ಅಂತ ಒಂದು ಯಾವ ಸ್ವಲ್ಪ ಕಾಣಲಿಲ್ಲ ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತು. ಅದು ಬಿಟ್ರೆ ಆಮೇಲೆ ನನಗೆ ಇನ್ನೊಂದು ಏನು ಇಷ್ಟ ಆಯ್ತು ಅಂತಂದ್ರ ಈ ಏನು ದರ್ಶನ್ ಸರ್ ಅವರು ಸರ್ಕಾರಿ ಶಾಲೆ ಒಳಗೆ ಹೋಗಿ ಅಡಿಗೆ ಮಾಡಿ ಆಮೇಲೆ ಊಟ ಸಣ್ಣ ಹುಡುಗರಿಗೆ ಊಟ ಮಾಡಿಸ್ತಾರಲ್ಲ, ಅದು ಒಂಥರ ಭಾಳ ಖುಷಿ ಆಯ್ತು. ಯಾರೋ ಕಟ್ಟಿರೋ ಸಾಮ್ರಾಜ್ಯಕ್ಕೆ ಹಿಂಗೆ ಯಾರೋ ಅಧಿಪತಿ ಆಗಿರೋಲ್ಲ, ಅದು ಹಂಗಾಗಿ ಅಲ್ಲಿ ಒಂದು ಪಾತ್ರಕ್ಕೆ ಕರೆಕ್ಟಾಗಿ ಅಲ್ಲಿ ಕೂಡ್ಕೊಂಡು, ಯಾಕಂದ್ರೆ ಒಬ್ಬ ವ್ಯಕ್ತಿ ಅಷ್ಟು ಕಟ್ಟಿರೋ ಒಂದು ಸಾಮ್ರಾಜ್ಯನ ಇನ್ನೊಬ್ಬ ಹೆಂಗ್ ಬಂದ ಆತನ ಅನ್ನೋದನ್ನ, ಅಂದ್ರೆ ಯಾರು ಆತರ ಅನ್ನೋದನ್ನ ಈ ಒಂದು ಸಿನಿಮಾದಲ್ಲಿ ತೋರ್ಸ್ಯಾರ. ಒಟ್ಟಿನಲ್ಲಿ ಸಿನಿಮಾ ಚೆನ್ನಾಗೈತಿ. ಪ್ರಕಾಶ್ ಬೀರೋ ಸರ್ ಅವರ ಡೈರೆಕ್ಷನ್ ಐತಿ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಒಂದು ನಟನೆ, ಆಮೇಲೆ ರಚನೆ ಅವರ ಹೀರೋಯಿನ್ ಆಕ್ಟಿಂಗ್ ಚೆನ್ನಾಗೈತಿ. ಇನ್ನ ಗಿಲ್ಲಿ ಬಗ್ಗೆ ಹೇಳ್ಬೇಕಂದ್ರ ಗಿಲ್ಲಿ ಪಾತ್ರನೂ ಚೆನ್ನಾಗೈತಿ, ಇಲ್ಲಂತಲ್ಲ ನೋಡು. ಬಟ್ ಆದ್ರೆ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ಈ ದರ್ಶನ್ ಸರಿ ಬಿದ್ದಷ್ಟು ಕೂಗು, ಆಮೇಲೆ ದರ್ಶನ್ ಸರಿ ಬಿದ್ಮೇಲೆ ಕೂಗು ಮತ್ತೆ ಯಾರಿಗೂ ಬಿದ್ದೈತೆ ಅಂತಂದ್ರ ಜಾಸ್ತಿ ಜನ ಕೇಕೆ ಹೊಡಿದ್ದು ಯಾರೋಗ್ಯಪ್ಪ ಅಂತಂದ್ರ ಅದು ಬಿಗ್ ಬಾಸ್ ಗಿಲ್ಲಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರನ್ನ ಬಿಟ್ರ ನೆಕ್ಸ್ಟ್ ಶಿಳ್ಳೆ ಚಪ್ಪಾಳೆಗಳು ಬಿದ್ದ ಅವಂಗ. ಆಮೇಲೆ ಅದು ಪಾತ್ರ ಅಂತ ಪರಿ ದೊಡ್ಡದು ಹೇಳ್ಕೊಳ್ಳುವಂತ ಪಾತ್ರನು ಏನಲ್ಲ. ಗಿಲ್ಲಿ ಅವರು ಒಂದ್ ತಕ್ಕ ಮಟ್ಟಿಗೆ ಐತಿ. ಸೆಕೆಂಡ್ ಹಾಫ್ ಅಲ್ಲಿ ಬರ್ತಾನ, ಚೆನ್ನಾಗೈತಿ ಅವನ ಪಾತ್ರ. ಆಮೇಲೆ ಇದ್ರಾಗ ಇನ್ನೊಂದು ಮೇನ್ ಕ್ಯಾರೆಕ್ಟರ್ ದರ್ಶನ್ ಸರ್ ಜೊತೆ ಇದ್ದಿದ ಅಂದ್ರ ಹುಲಿ ಕಾರ್ತಿಕ್ ಅವ್ರ ಪಾತ್ರ, ಅದು ಬಹಳ ಚೆನ್ನಾಗಿರುವಂತ ಪಾತ್ರ, ಬಹಳ ಅದ್ಭುತವಾಗೈತಿ. ಆಮೇಲೆ ಆ ಒಂದು ಲಾಸ್ಟ್ ಸ್ವಲ್ಪ ಎಲ್ರಿಗೂ ಮನ್ಸಿಗೆ ನೋವುವಂಥದ್ದು ಸದ್ರ ಫೀಲ್ ಆಗ್ತೈತಿ, ಏನಪ್ಪಾ ಹಿಂಗಾಯ್ತಲ್ಲ ಅನ್ನುವಂಥದ್ದು. ಅದು ಏನಾಯ್ತು ಅನ್ನೋದನ್ನ ನೀವು ಸಿನಿಮಾ ನೋಡ್ಬೇಕೈತಿ. ಯಾಕಂದ್ರೆ ಜಾಸ್ತಿ ಏನಾರ ಹೇಳಕ್ ಹೋದ್ರೆ ಮತ್ತೆ ಜಾಸ್ತಿ ಬಿಟ್ಕೊಟ್ರೆ ಅದು ಸ್ಪಾಯ್ಲ್ ಆಗ್ತೈತಿ. ಹಂಗಾಗಿ ಸಿನಿಮಾ ಒಟ್ಟಿನಲ್ಲಿ ಚೆನ್ನಾಗೈತಿ. ಯಾವುದೇ ರೀತಿಯಾಗಿರುತ್ತೆ ಏನೋ ನೆಗೆಟಿವ್ ರಿವ್ಯೂಗಳನ್ನ ಕೇಳಕ್ ಹೋಗ್ಬೇಡ್ರಿ. ನಿಮ್ಮ ಒಂದು ಸಿನಿಮಾವನ್ನ ನೋಡ್ರಿ, ನೀವು ಸಂಪೂರ್ಣ ಮೊದಲು ಸಿನಿಮಾ ನೋಡ್ರಿ. ಆ ಸಿನಿಮಾ ನೋಡಿ ತಿಳ್ಕೊಂಡು ಅದಾದ್ಮೇಲೆ ನಿಮ್ ರಿವ್ಯೂ ಹೇಳ್ರಿ. ಯಾಕಂದ್ರೆ ಯಾರೊಬ್ರು ಹೇಳ್ಯಾರ ಅಂತ ಹೇಳ್ಕೊಂಡು ರಿವ್ಯೂನ ಕೇಳಕ್ ಹೋಗ್ಬೇಡ್ರಿ. ಆಮೇಲೆ ಅವ್ರವ್ರ ಮಾತು ಕೇಳ್ಕೊಂಡು ಇನ್ನೊಬ್ರಿಗೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಡ್ರಿ. ನೀವು ಸಿನಿಮಾ ನೋಡ್ರಿ, ಚೆನ್ನಾಗಿತ್ತು ಚೆನ್ನಾಗಿದೆ ಅಂತೀರಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ರಿ ಇನ್ನೊಬ್ರು. ಆಮೇಲೆ ಇದಕ್ಕ ಬಹಳಷ್ಟು ಜನರ ಕನ್ಕ್ಲೂಷನ್ ಅಂದ್ರ ಏನೋ ತಿಳಿವಲ್ದು ಅಂತಂದ್ರ ತಿಳ್ಕೊಂಡವ್ರಿಗೆ ಆ ಸಿನಿಮಾ ತಿಳಿಯತೈತಿ, ತಿಳ್ಕೊಂಡವ್ರದ್ದವ್ರಿಗೆ ಮತ್ತದು ಹಂಗೆ ನೋಡ್ಬೇಕನ್ನೋ ಕ್ರೇಜ್ ಒಳಗಿದ್ದವ್ರಿಗೆ ಅದು ಆಗಂಗಿಲ್ಲ. ಒಟ್ಟಿನಲ್ಲಿ ಈ ಸಿನಿಮಾವನ್ನ 1 ಟೈಮ್ ಆರ್ 2 ಸರಿ ನೋಡಬಹುದು ಅಂತ ಒಂದು ಸಿನಿಮಾ ಐತಿ. ಚೆನ್ನಾಗೈತಿ. 4 ದಿವಸ ಆದ್ರೂ ಇನ್ನೂ ಹಾಕಾದ್ರೂ ಕ್ರೇಜ್ ಕಡಿಮೆ ಆಗಿಲ್ಲ. ನಿಜ ಹೇಳ್ಕೊಂಡು ನಾನು ನೈಟ್ ಶೋ ಹೋದಲ್ಲಿ ಇನ್ನೂ ಎಷ್ಟೋ ಮಂದಿ ವಾಪಸ್ ಹೋದ್ರು ಟಿಕೆಟ್ ಸಿಗ್ಲಾರ ಸಲುವಾಗಿ. ಅಷ್ಟೊಂದು ಅದ್ಭುತವಾಗಿರುವಂಥ ಸಿನಿಮಾ ಚೆನ್ನಾಗೈತಿ, ಸೂಪರ್ ಆಗೈತಿ. ಎಲ್ಲರೂ ಸಿನಿಮಾವನ್ನ ಥಿಯೇಟರ್ ಒಳಗೆ ಬಂದು ಸಿನಿಮಾವನ್ನ ನೋಡಿ ಈ ಒಂದು ಸಿನಿಮಾವನ್ನ ಗೆಲ್ಲಿಸ್ರಿ ಅಂತ ಹೇಳ್ತೀನಿ. ಬಟ್ ನಾವು ಇನ್ನೊಬ್ಬ ಅಭಿಮಾನಿಯಾಗಿ ಸಿನಿಮಾವನ್ನ ನಾವು ಗೆಲ್ಲಿಸ್ಬೇಕು ಅಂತೇಳಿ ನಾನು ಹೇಳ್ತೀನಿ. ಒಬ್ಬ ಪ್ರೇಕ್ಷಕನಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಇನ್ನೂ ಒಂದು ಸ್ವಲ್ಪ ಇನ್ನೂ ಬೇಕಾಗಿತ್ತೇನೋ ಅಂತ ನನಗೆ ಅನಿಸ್ತು ಅಷ್ಟೇ. ಆಮೇಲೆ ಈ ಒಂದು ಇದರಲ್ಲಿ ಅಜನೀಶ್ ಲೋಕನಾಥ್ ಅವರ ಒಂದು ಮ್ಯೂಸಿಕ್, ಆಮೇಲೆ ಸಾಂಗ್ ಬಗ್ಗೆ ಹೇಳಕ್ ಬರ್ತಂದ್ರೆ ಒಂದು 4 ಸಾಂಗ್ಗಳು. ಆಮೇಲೆ ಫಸ್ಟ್ ಎಂಟ್ರಿನ ಇದ್ರೆ ನೆಮ್ಮದಿ ಹೇಗಿರ್ಬೇಕಂತ ಫಸ್ಟ್ ಸಾಂಗ್ ಬರ್ತದೆ, ಅದನ್ನು ಭಾರಿ ಎಂಜಾಯ್ ಮಾಡ್ತೀರಿ ಎಲ್ಲರೂ. ಇದ್ರ ಮೇಲೆ ಹೋಗಿ ಕೇಕೆ ಚಪ್ಪಾಳೆ ಹೊಡೆದು ಡ್ಯಾನ್ಸ್ ಗೀನ್ಸ್ ಮಾಡ್ತಾರೆ, ಅದು ಚೆನ್ನಾಗಿತ್ತು. ಅದ್ರ ಬಗ್ಗೆ ಅದು ಫಸ್ಟ್ ಹಾಫಲ್ಲಿ. ಆಮೇಲೆ ಹಿಂಗೆ ಒಂದು 3-4 ಸಾಂಗ್ಸ್ಗಳು ಇದಾವೆ ಈ ಸಿನಿಮಾದಲ್ಲಿ. ಆಮೇಲೆ ಕೃಷ್ಣ ಆಮೇಲೆ ಇನ್ನೊಂದು ಹಲವಾರದು. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನಾವು ಟ್ರೈಲರ್ ಒಳಗೆ ನೋಡಿರುವಂತ ಒಂದು ಡೈಲಾಗ್ ಬಹಳ ಹುಡುಕಾಡಿದೆ ನಾನು ಅಲ್ಲಿ. ಅಂದ್ರೆ ಸೂರ್ಯನ್ಗೆ ಬಹಳ ಹೊತ್ತು ಗ್ರಹಣ ಹಿಡಿಯಲ್ಲ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ದಲ್ಲ. ಮೋಸ್ಟ್ಲಿ ಅದನ್ನ ಸೆಕೆಂಡ್ ಹಾಫ್ ಅಲ್ಲಿ ಹಾಕಿದ್ರು ಅಂತ ಇಟ್ಕೊಡ್ರಿ, ಅದೇನು ಸಮಸ್ಯೆ ಆಗ್ತಿದ್ದಿಲ್ಲ ಅನ್ನೋ ಅಂತ ನನಗೆ ಅನಿಸ್ತು.
ಬಟ್ ಅದನ್ನ ಭಾಳ ಹುಡುಕಾಡಿದೆ. ಬಟ್ ಆ ಸಿನಿಮಾದಲ್ಲಿ ಅದೆಲ್ಲೂ ಸಿಗ್ಲಿಲ್ಲ. ನೋಡಿದ್ವಿ ಎಲ್ಲ ಭಾಳ ಹೊತ್ತು ನೋಡಿದ್ವಿ ಸಿನಿಮಾ ಕೊನೆವರೆಗೂ ಅದನ್ನ ಆ ಒಂದು ಇದಕ್ಕೋಸ್ಕರ ಕಾದೆ, ಬಟ್ ಸಿಗ್ಲಿಲ್ಲ. ಒಟ್ಟಿನಲ್ಲಿ ಸಿನಿಮಾ ಚೆನ್ನಾಗೈತಿ. ಬಟ್ ಅದನ್ನು ಹಾಕಿದ್ರೆ ಇನ್ನೂ ಅಷ್ಟು ಹೈಲೈಟ್ ಆಗ್ತಿತ್ತು, ಅಂದ್ರೆ ಇನ್ನೂ ಅಷ್ಟು ಅಲ್ಲಿ ಹಾಕಿದ್ರು ಏನೂ ತೊಂದರೆ ಆಗ್ತಿದ್ದಿಲ್ಲ ಏನೋ ಅಂತ ಅನ್ನಿಸ್ತು. ಮೋಸ್ಟ್ಲಿ ಅವರು ವೈಯಕ್ತಿಕ ಜೀವನಕ್ಕೆ ಏನಾರು ಇಟ್ಕೊಂಡು ಇದನ್ನ ಹಾಕಿದ್ರೆ ಏನೋ ಟ್ರೈಲರ್ ಒಳಗೆ ತೋರ್ಸೋಕ್ಕೋಸ್ಕರ ಅಂತ ಅನಿಸ್ತು ಅಷ್ಟೇ. ಮೋಸ್ಟ್ಲಿ ಹಂಗ ಅಂತ ನನಗೆ ಅನಿಸ್ತು. ಇಷ್ಟು ಈ ಒಂದು ಸಿನಿಮಾದ ರಿವ್ಯೂ. ಇನ್ನು ಅವ್ರ ವೈಯಕ್ತಿಕ ಜೀವನ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದಾದ್ರ, ಅಂದ್ರೆ ನಾನು ಇವತ್ತಿನವರೆಗೂ ಅವ್ರದ್ದು ಈ ಏನಿದ್ರು ಆದಮೇಲೆ ಅವ್ರದ್ದು ಯಾವುದೇ ರೀತಿಯಂಥ ವಿಡಿಯೋಗಳನ್ನ ಮಾಡಿಲ್ಲ. ಅಂದರೆ ಜೈಲಿನಲ್ಲಿ ಓಡಿದ್ರು ಹಂಗ ತಿಂಗದಂತ ಯಾರೋ ಒಬ್ರು ಏನೋ ಒಂದು ಸಣ್ಣ ಮಾತಾಡಿದ್ರೆ ಅದು ಏನೋ ಒಂದು ಮಾಡಿರ್ತಾರ, ಅದನ್ನ ಇಲ್ಲಿ ತಂದು ಲಿಂಕ್ ಹಾಕೋದು ಅವೆಲ್ಲ ಯಾವುದೇ ರೀತಿಯಾದಂಥ ಏನೂ ಇಲ್ಲ. ಜೈಲಿನಾಗ ಯಾರಿಗೂ ಹೊಡೆದಿಲ್ಲ ಬರೆದಿಲ್ಲ, ಏನು ಮಾಡಿಲ್ಲ. ಅದೆಲ್ಲ ಸುಮ್ಮನೆ ಅವ್ರ ಸಿನಿಮಾವನ್ನ ಸೋಲಿಸ್ಬೇಕು ಅನ್ನೋದು ಹಠಕ್ಕೋಸ್ಕರ ಏನು ಮಾಡಕತ್ತಾರ ಏನು ಗೊತ್ತಿಲ್ಲ. ಹಂಗೆಲ್ಲ ಮಾಡಬೇಡ್ರಿ. ಯಾಕಂದ್ರೆ ಎಲ್ಲರೂ ಒಂದೇ. ನಾವು ಕನ್ನಡ ಚಿತ್ರರಂಗದ ಎಲ್ಲ ನಟರನ್ನು ನಾವು ಇಷ್ಟಪಡ್ತೀವಿ. ನಾನು ವೈಯಕ್ತಿಕವಾಗಿ ಹೇಳ್ಬೇಕಾದ್ರೆ ನಾವು ವಿನೋದ್ ಪ್ರಭಾಕರ್ ಮತ್ತು ದರ್ಶನ್ ಸರ್ ಅಭಿಮಾನಿ, ಹಾಗಂತ ಸುದೀಪ್ ಸರ್ ಅಭಿಮಾನಿ. ಎಲ್ಲರೂ ನಾವು ಇಷ್ಟಪಡ್ತೀವಿ. ಸುದೀಪ್ ಸರ್ನ, ಆಮೇಲೆ ಉಪೇಂದ್ರ ಅವ್ರನ್ನ, ಉಗ್ರ ಮಂಜು ಅವ್ರನ್ನ ನಾವು ಭಾಳ ಇಷ್ಟಪಡುವಂಥ 5 ಮಂದಿ ವ್ಯಕ್ತಿಗಳು. ಯಾಕಂದ್ರೆ ಎಲ್ಲರನ್ನೂ ನಾವು ಇಷ್ಟಪಡ್ತೀವಿ, ಎಲ್ಲ ಸಿನಿಮಾಗಳನ್ನು ನಾವು ನೋಡ್ತೀವಿ. ಯಾಕಂದ್ರೆ ನಾವು ಕನ್ನಡ ಚಿತ್ರರಂಗದ ನಟರನ್ನ, ಆಮೇಲೆ ಕನ್ನಡ ಚಿತ್ರರಂಗವನ್ನ ಬೆಳೆಸ್ಬೇಕು ಅಂತ ಎಲ್ಲ ಕನ್ನಡಿಗರು ಹೋರಾಟ ಮಾಡ್ತಿರುವಂತ ಒಂದು ಪ್ರಯತ್ನ. ಹಂಗಾಗಿ ಎಲ್ಲರೂ ಆ ಒಂದು ಪ್ರೀತಿ ಪ್ರೋತ್ಸಾಹ ಎಲ್ಲ ಕನ್ನಡ ಚಿತ್ರರಂಗದ ಮೇಲೆ ಇರಲಿ, ಆಮೇಲೆ ಎಲ್ಲ ಚಿತ್ರಗಳ ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇದಕ್ಕೇನು ಮಾಡ್ತೀನಿ. ಮತ್ತೊಂದು ವಿಡಿಯೋ ಮೂಲಕ ಸಿಗ್ತೀನಿ. ನಿಮ್ಮ ಮುಂದೆ ಕಂಟಿನ್ಯೂ ಆಗಿ ವಿಡಿಯೋ ಬರ್ತಾವೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹೀಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗೂ ತೋರಿಸ್ರಿ. ಆಮೇಲೆ ಈ ಒಂದು ಸಿನಿಮಾವನ್ನ ತಪ್ಪದೆ ಥಿಯೇಟರ್ ಒಳಗೆ ನೋಡ್ರಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿ ಮುಗಿಸಿದ್ದೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.